ಸರ್ ಇಲ್ಲಿ ಎರಡು ಸರ್ ಇಲ್ಲಿ ಇವತ್ತು ಲಕ್ಷಗಟ್ಟಲೆ ಮಧ್ಯಮ ವರ್ಗದ ಕುಟುಂಬವರು ಬಡವರು ಮೂಡ ಸೈಟ್ ಬೇಕು ಅಂತೇಳಿ ಅರ್ಜಿ ಹಾಕ್ಕೊಂಡು ತುದಿಗಳಲ್ಲಿ ಪಾಪ ಒಂದು ತಲೆಮಾರೆ ಕಳೆದು ಹೋಗ್ಬಿಡ್ತು. ಸರ್ಕಾರ ಯಾವುದೇ ಇರಲಿ, ಆವತ್ತಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರದ ಪಾಲ್ದಾರರು ಯಾರಾದರೂ ಇದ್ರು ಕೂಡ ಅವ್ರ ಮೇಲೂ ಕೂಡ ತನಿಖೆ ಆಗಲಿ. ನಾವು ಬೇಡ ಅಂತ ಹೇಳ್ತಾ ಇಲ್ಲಲ್ಲ, 1 ವರ್ಷದಿಂದ ಅದೇ ಹೇಳ್ತಾ ಇದ್ದಾರಲ್ಲ. ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದ್ರಲ್ಲ, ಯಡಿಯೂರಪ್ಪನವ್ರ ಕುಟುಂಬದ ಹಗರಣ, ಜಗದೀಶ್ ಶೆಟ್ಟರು, ಇನ್ನೊಂದು XYZ ಅಂತ ಹೇಳಿದ್ರಲ್ಲ. ಮಾಡಿತ್ತು, ಯಾರು ಮಾಡೋದು ಬೇಡ ಅಂತ ಹೇಳಿದ್ವಿ. ಅರೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಅದು ನಿಮ್ಮ ಬಗ್ಗೆ ಆರೋಪ ಬಂದಾಗ ಈಗ ಇವೆಲ್ಲ ನೆನಪರ್ತಾ ಇದೆಯಾ? ಚುನಾವಣೆ ಪೂರ್ವದಲ್ಲಿ ಸಾಕಷ್ಟು ಭಾಷಣ ಮಾಡಿದ್ರಲ್ಲ, ಸರ್ಕಾರ ಬಂದು ಮಾರದಿಂದನೇ ತನಿಖೆ ಶುರು ಮಾಡ್ತೀವಿ, ಮಾಡಿ ಸಂತೋಷ, ಯಾರು ಬೇಡ ಅಂತ ಹೇಳಿಲ್ಲಲ್ಲ. ಈ ರೀತಿಯಿಂದ ಧಮಕಿ ಹಾಕಿ ವಿಜೇಂದ್ರ ಅವರ ಪಾದಯಾತ್ರೆ ನಿಲ್ಲಿಸೋವರೆಗೂ ಕೂಡ ಷಡ್ಯಂತ್ರ ನಡೀತವ್ರ ಪ್ರಯತ್ನಗಳು ಬಗ್ಲಿಲ್ಲ. ಕ್ಷೇತ್ರದ ರಾಜ್ಯದ ಜನರಿಗೆ ನ್ಯಾಯವನ್ನು ಕೊಡಬೇಕು. ಅಧಿಕಾರಿಗಳು ಕೊನೆ ಉಸಿರನ್ನು ಎಳೆದಿದ್ದಾರೆ, ನೇಣಿ ಹಾಕೊಂಡು ಸತ್ತು ಹೋಗಿದ್ದಾರೆ, ಪರಜಾತಿ ಪರಿಪಂಗದ ದುಡ್ಡನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ. ಗೌರವ ಮುಖ್ಯಮಂತ್ರಿಗಳು ಒಪ್ಕೊಂಡ್ರಲ್ಲ ವಿಧಾನಸಭೆಯಲ್ಲಿ, ಏನು 180 ಕೋಟಿ ಅಲ್ಲ 90 ಕೋಟಿ ಮಾತ್ರ ತಿಂದಿರೋದು ಅಂತ ಒಪ್ಕೊಂಡ್ರಲ್ಲ, ಹಗರಣ ಆಗಿರೋದು ಒಪ್ಕೊಂಡ್ರಲ್ಲ, ನಾಚಿಕೆ ಆಗಬೇಕಲ್ಲ. ಇದ್ರ ಬಗ್ಗೆ ನೀವು ಉಸ್ತುವಾರಿ ಸಚಿವರಾಗಿ ಮಂತ್ರಿಮಂಡಲದ ಸದಸ್ಯರಾಗಿ ನಿಮ್ಮ ಕೆಲಸ ಏನಿದೆ ಅದಕ್ಕೆಲ್ಲ ನೋಡೋದು ಬಿಟ್ಟು ಈ ರೀತಿ ಅಂತ ರಾಜ್ಯಾಧ್ಯಕ್ಷರಿಗೆ ನಮ್ಮ ಕುಟುಂಬಕ್ಕೆ ಧಮಕಿ ಹಾಕುವಂಥ ರಾಜಕಾರಣ ಮಾಡಿಕೊಂಡು ಅವಶ್ಯಕತೆ ಇಲ್ಲ. ಒಳ್ಳೆ ಇಲಾಖೆ ದೇವ್ರದಿಂದ ನಿಮಗೆ ಸಿಕ್ಕಿದೆ, ಸಾಕಷ್ಟು ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಅವು ಸಿಕ್ಕಂಥ ಒಂದು ಅವಕಾಶ ನಿಮ್ಮ ಇಲಾಖೆಯಲ್ಲಿದೆ. ಇವತ್ತು ಕೂಡ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಬೇಕಾಗಿದೆ. ಬರುವಂಥದ್ದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಅಭಿವೃದ್ಧಿಯ ಒಂದು ಸರ್ವಾಂಗೀಣ ಅಭಿವೃದ್ಧಿ ಏನಾಗ್ತಾ ಇತ್ತು, ಅದಕ್ಕೇನು ಕೊರತೆ ಆಗಿದೆ, ಅದಕ್ಕೆ ಕೈ ಜೋಡಿಸೋ ಪ್ರಯತ್ನ ಮಾಡಿ. ಅದಕ್ಕೋಸ್ಕರ ನಿಮ್ಮ ಮನೆಗೆ ಬಂದಿದ್ದು ನಾನು. ರಾಜಕಾರಣ ಚುನಾವಣೆ ಮನೆಯವ್ರಿಗೂ ಸಾಕಷ್ಟು ಅವರಿಗೆ ಸಮಾಧಾನ ಆಗೋರು ಕೂಡ ಮಾಡ್ಕೊಂಡಾಯ್ತಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಯಾರು ಒಬ್ಬ ಅಧಿಕಾರಿ ನೆಮ್ಮದಿದ್ದವರು ಇದ್ರ ಗೊತ್ತಿಲ್ವ ನನಗೆ? ಸಂದರ್ಭ ಬಂದಾಗ ಮಾತಾಡೋಣ. ಇವು DDPಗೆ ಇಷ್ಟು ರೇಟು, BOಗೆ ಇಷ್ಟು ರೇಟ ಫಿಕ್ಸ್ ಆಗಿದೆ ರಾಜ್ಯದಲ್ಲಿ ಇವತ್ತು. ನಾನು ಹೋಲ್ಸೇಲ್ ಆಗಿ ಮಾತಾಡ್ತಾ ಇಲ್ಲ, ಪರ್ಟಿಕ್ಯುಲರ್ ನಂತರ ಇರುವಂಥ ವಿಚಾರಗಳಿಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ನಾನು ಇವತ್ತು ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿಟ್ಕೊಂಡು ಅಭಿವೃದ್ಧಿ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಗಮನ ಕೊಟ್ಟೆ ಹೊರತು ಇವತ್ತು 6 ತಿಂಗಳಿಗೆ ಒಂದೊಂದು ತಿಂಗಳಿಗೆ ಒಂದು ವರ್ಷದಲ್ಲೇ ಟ್ರಾನ್ಸ್ಫರ್ ಮಾಡಿಕೊಂಡು ಜಿಲ್ಲೆಯಲ್ಲಿರುವಂಥವ್ರನ್ನ ಪಟ್ಟಿ ಮಾಡಿಕೊಂಡು ಟಾರ್ಗೆಟ್ ಇಟ್ಕೊಂಡು ಯಾರು 5 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಪಟ್ಟಿ. ನಾನು ಯಾವುದೋ A ಗ್ರೇಡ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಈ ಒಂದು D ಗ್ರೂಪ್ ಈ ಥರದಂಥವ್ರನ್ನು ಕೂಡ ಕಿರಿಕಿರಿ ಮಾಡುವಂಥ ಕೆಲಸ. ಹೋದ ತಿಂಗಳು ಬಂದಿರ್ತಾರೆ, ಈಗೆಲ್ಲ 1.5 ತಿಂಗಳಿಗೆ ಕೆಲವು ಇಲಾಖೆ ಅಧಿಕಾರಿ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ನಿಮ್ಮ ಆಡಳಿತ ಹಾಗಾದ್ರೆ ಅಧಿಕಾರಿಗಳನ್ನ ವಿಶ್ವಾಸ ತಗೊಂಡು ಕ್ಷೇತ್ರದ ಕೆಲಸ ಮಾಡೋದು ಬಿಟ್ಟು ಟ್ರಾನ್ಸ್ಫರ್ ದಂಧೆನೇ ಒಂದ ಗೊತ್ತಿಲ್ವಾ ರೇಟ್ ಲಿಸ್ಟ್ ನನಗೆ? ಹಾಗಾಗಿ ಸಂದರ್ಭದಿಂದ ನಾನು ಮಾತಾಡೋಕ್ಕೆ ಬರುತ್ತೆ. ಅದು ಬಿಟ್ಟು ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ದೇವ್ರ ದಯೆಯಿಂದ ಇವತ್ತು ಒಳ್ಳೆಯ ಸ್ಥಾನ ನಿಮಗೆ ಸಿಕ್ಕಿದೆ. ಇವತ್ತು ಅದನ್ನು ಉಪಯೋಗಿಸ್ಕೊಂಡು ಶಿಕ್ಷಕರ ಕಣ್ಣೀರು ಒರೆಸೋಂಥ ಕೆಲಸ ಇರ್ಬೋದು, ಕ್ಷೇತ್ರದ ಅಭಿವೃದ್ಧಿ ಕೆಲಸ ಇರ್ಬೋದು, ಈ ದಿಕ್ಕಲ್ಲಿ ನಿಮ್ಮ ಸಹಕಾರವನ್ನು ನಿರೀಕ್ಷೆ ಮಾಡ್ತೀವಿ ಹೊರತು ಈ ರೀತಿ ಆರೋಪ ಪ್ರತ್ಯಾರೋಪದಿಂದ ಏನು ಆಗಬೇಕಾಗಿಲ್ಲ. ಸಾಕಷ್ಟು ಅದು ಪ್ರಯೋಗ ನೀವು ಮೊನ್ನೆ ಮಾಡಾಗಿದೆ. ಕ್ಷೇತ್ರದ ಜನ ಏನಂತ ತೋರಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಸೋದರಿ ಗೀತಾ ಅವ್ರು ನಿಂತ್ಕೊಂಡಾಗ ಎಲ್ಲೂ ಕೂಡ ನಾನು ವೈಯಕ್ತಿಕ ನಾನು ರಾಜಕೀಯ ಭಾಷೆ ನಾನು ಎಲ್ಲೂ ಕೂಡ ಉಪಯೋಗಿಸಲ್ಲ. ನಾನು ಒಂದು ಪಕ್ಷದ ಚೌಕಟ್ಟಲ್ಲಿ ಯಾವ ರೀತಿ ನಾನು ಮಾತಾಡುವಂಥ ಪ್ರಯತ್ನ ಹೊರತು ವೈಯಕ್ತಿಕ ನಾನು ಯಾವ್ದು ಟೀಕೆಯನ್ನು ಮಾಡೋಕ್ಕೆ ಹೋಗಿಲ್ಲ. ಗೌರವದ ಬಂಗಾರಪ್ಪನವ್ರ ಬಗ್ಗೆ ನಂಗೆ ಗೌರವ ಇದೆ. ಇಷ್ಟು 4 ಚುನಾವಣೆ ಮಾಡಿದ್ವಿ, ಯಾವ ಥರ ಆ ಕುಟುಂಬದ ಬಗ್ಗೆ ಹಿರಿಯರ ಬಗ್ಗೆ ನಾವು ಮಾತಾಡುವಂಥ ಪ್ರಯತ್ನ ಮಾಡಿದ್ದೀವ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ತಮಗೆ ಸಿಕ್ಕಂಥ ಸ್ಥಾನವನ್ನು ಉಪಯೋಗಿಸ್ಕೊಂಡು ಕ್ಷೇತ್ರದ ಜನರಿಗೆ ಇದು ಶಿಮುಲಿಗೆ ಕೊಟ್ಟಂಥ ಹಾಲಿನ ಪ್ರೋತ್ಸಾಹ ಧನ 1 ವರ್ಷದಿಂದ ದುಡ್ಡು ಬಂದಿಲ್ಲ. ಯಾರಿಗೆ ಹಾಲಿಗೆ ಕೊಡುವಂಥ ಪ್ರೋತ್ಸಾಹ ಧನದ ಮೊತ್ತ ಬಂದಿಲ್ಲ. ರೈತರಿಗೆ ಪಾಪ ಬಿದ್ದಂಥ ಮನೆಗಳಿಗೆ ನಿಮ್ಮ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ 5 ಲಕ್ಷ ರೂಪಾಯಿ ಒಂದು ಮನೆಗೆ
ಅಕ್ರಮ ಮನೆಗಳಿಗೂ ಕೂಡ 1.5 ಲಕ್ಷ ರೂಪಾಯಿ ಮನೆ ಅಕಸ್ಮಾತ್ ಬಿದ್ದೋದ್ರೆ ನೀವು 1.5 ಲಕ್ಷಕ್ಕೆ ಇಳಿಸಿದಿರಲ್ಲ ನೀವು. ಈ ಥರ ವಿಚಾರದಲ್ಲಿ ಧ್ವನಿ ಎತ್ತು ಮಾತಾಡೋದು ಕೆಲಸ ನೀವು ಮಾಡಿ. ನನ್ನ ಕೆಲಸ ಕೇಂದ್ರದಲ್ಲಿ ಏನು ಬೇಕೋ ನಾನೇನು ಗಮನಿಸಬೇಕು, ನಮ್ಮ ಪಕ್ಷ ಏನು ಗಮನಿಸಬೇಕು ಆ ದಿಕ್ಕಲ್ಲಿ ನಾನು ಗಮನ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನಾದರೂ ಕೂಡ ನಿಮ್ಮ ಈ ಮೊಂಡತನದ ಮಾತನ್ನು ಬಿಟ್ಟು ಒಂದು ಮುತ್ಸದಿಯ ಜಾಗದಲ್ಲಿ ನಿಮ್ಮನ್ನು ನೋಡಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಜನರ ಅಪೇಕ್ಷೆ ಇದೆ. ಆ ದಿಕ್ಕಲ್ಲಿ ನಿಮ್ಮ ಪ್ರಯತ್ನ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.